ದೆಹಲಿ ಮೇಲೂ ದಾಳಿಗೆ ಯತ್ನಿಸಿ ಪಾಕಿಸ್ತಾನ ವಿಫಲವಾಗಿದೆ. ಭಾರಿ ಸಾಮರ್ಥ್ಯದ ಕ್ಷಿಪಣಿಯಿಂದ ದಾಳಿಗೆ ಪಾಕ್ ಯತ್ನಿಸಿತ್ತು. ಗಡಿಯಲ್ಲಿಯೇ ಕ್ಷಿಪಣಿ ಹೊಡೆದುರುಳಿಸಿರುವ ಭಾರತೀಯ ಸೇನೆ ಗಡಿಯಲ್ಲಿಯೇ ಕ್ಷಿಪಣಿಯನ್ನ ಹೊಡೆದುರುಳಿಸಿದೆ. ಪಂಜಾಬ್ ಗಡಿಯಲ್ಲಿ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಭಾರತ ಹೊಡೆದುರುಳಿಸಿದೆ. ದೆಹಲಿ ಮೇಲೂ ದಾಳಿಗೆ ಯತ್ನಿಸಿ ಪಾಕಿಸ್ತಾನ ವಿಫಲವಾಗಿದೆ. ಒಟ್ಟಾರೆಯಾಗಿ ಪಾಕಿಸ್ತಾನ ತನ್ನ ಕುತಂತ್ರಿ ಬುದ್ಧಿಯನ್ನ ಪದೇ ಪದೇ ತೋರಿಸ್ತಾನೆ ಇದೆ. ಕದನ ವಿರಾಮ ಉಲ್ಲಂಘನೆಯಾದ ಕೇವಲ 4 ಗಂಟೆಗಳಲ್ಲಿ ಮತ್ತೆ ತನ್ನ ನರಿಬುದ್ಧಿಯನ್ನ ತೋರಿಸಿದ್ದು ಪಂಜಾಬ್ ಗಡಿಯಲ್ಲೇ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಭಾರತ ಈಗ ಹೊಡೆದುರುಳಿಸಿದೆ. ದೆಹಲಿ ಮೇಲೂ ದಾಳಿಗೆ ಪಾಕಿಸ್ತಾನ ಯತ್ನಿಸಿದ್ದು, ಆದರೆ ಪಾಕಿಸ್ತಾನದ ಯತ್ನ ವಿಫಲವಾಗಿದೆ. ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನ ನೀಡ್ತಾನೆ ಇದ್ದು ಭಾರಿ ಸಾಮರ್ಥ್ಯದ ಕ್ಷಿಪಣಿಯಿಂದ ದಾಳಿಗೆ ಪಾಕ್ ಯತ್ನಿಸಿತ್ತು, ಆದರೆ ಅದರ ದಾಳಿ ವಿಫಲವಾಗಿದೆ. ಗಡಿಯಲ್ಲಿಯೇ ಕ್ಷಿಪಣಿಯನ್ನ ಭಾರತ ಈಗಾಗಲೇ ಹೊಡೆದುರುಳಿಸಿದ್ದು ಪಾಕಿಸ್ತಾನ ದೆಹಲಿಯ ಮೇಲೂ ಕೂಡ ದಾಳಿಗೆ ಯತ್ನಿಸಿತ್ತು. ದೆಹಲಿ ಮೇಲೆ ದಾಳಿಗೆ ಯತ್ನಿಸಿ ಪಾಕಿಸ್ತಾನ ವಿಫಲವಾಗಿದೆ. ಭಾರಿ ಸಾಮರ್ಥ್ಯದ ಕ್ಷಿಪಣಿಯಿಂದ ದಾಳಿಗೆ ಪಾಕ್ ಯತ್ನಿಸಿದ್ದು, ಆದರೆ ಭಾರತೀಯ ಸೇನೆ ಭಾರತೀಯರು ಆ ಕ್ಷಿಪಣಿಯನ್ನ ಅಲ್ಲೇ ಹೊಡೆದುರುಳಿಸಿದ್ದಾರೆ. ಗಡಿಯಲ್ಲಿ ಕ್ಷಿಪಣಿಯನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಒಟ್ಟಾರೆಯಾಗಿ ಪಾಕಿಸ್ತಾನಕ್ಕೆ ಕಳೆದ 5 ದಿನಗಳಿಂದಲೂ ಕೂಡ ಪ್ರತ್ಯುತ್ತರವನ್ನ ಭಾರತೀಯ ಸೇನೆ ನೀಡ್ತಾನೆ ಇದೆ. ಆದರೂ ಕೂಡ ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನ ಕುತಂತ್ರಿ ಬುದ್ಧಿಯನ್ನ ಮುಂದುವರಿಸ್ತಾನೆ ಇದೆ. ಭಾರಿ ಸಾಮರ್ಥ್ಯದ ಕ್ಷಿಪಣಿಯಿಂದ ದೆಹಲಿಯಲ್ಲೂ ಕೂಡ ದಾಳಿಯನ್ನ ನಡೆಸಲು ಯತ್ನಿಸಿದ್ದು, ಆದರೆ ಗಡಿಯಲ್ಲಿಯೇ ಕ್ಷಿಪಣಿಯನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಪಂಜಾಬ್ ಗಡಿಯಲ್ಲೇ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಒಟ್ಟಾರೆಯಾಗಿ ದೆಹಲಿಯ ಮೇಲೂ ಕೂಡ ದಾಳಿಗೆ ಯತ್ನಿಸಿ ಪಾಕಿಸ್ತಾನ ಈಗ ವಿಫಲವಾಗಿದೆ. ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ಪ್ರತಿದಿನವೂ ಕೂಡ ಪ್ರತ್ಯುತ್ತರವನ್ನ ನೀಡ್ತಾನೆ ಇದೆ. ಪಾಕಿಸ್ತಾನ ದೆಹಲಿಯ ಮೇಲೂ ಕೂಡ ದಾಳಿಗೆ ಯತ್ನಿಸಿದ್ದು, ಆದರೆ ಪಾಕಿಸ್ತಾನದ ದಾಳಿ ವಿಫಲವಾಗಿದೆ. ಭಾರಿ ಸಾಮರ್ಥ್ಯದ ಕ್ಷಿಪಣಿಯಿಂದ ಪಾಕಿಸ್ತಾನ ದಾಳಿಗೆ ಯತ್ನಿಸಿದ್ದು, ಆದರೆ ಗಡಿಯಲ್ಲಿಯೇ ಕ್ಷಿಪಣಿಯನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಗಡಿಯಲ್ಲಿಯೇ ಭಾರತೀಯ ಸೇನೆ ಕ್ಷಿಪಣಿಯನ್ನ ಹೊಡೆದುರುಳಿಸಿದೆ. ಪಂಜಾಬ್ ಗಡಿಯಲ್ಲಿ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದ್ದು, ಒಟ್ಟಾರೆಯಾಗಿ ದೆಹಲಿಯ ಮೇಲೂ ಕೂಡ ಪಾಕಿಸ್ತಾನ ದಾಳಿಗೆ ಯತ್ನಿಸಿ ಈಗ ವಿಫಲವಾಗಿದೆ. ಒಟ್ಟಾರೆಯಾಗಿ ಪಾಕಿಸ್ತಾನ ಡ್ರೋನ್ನಿಂದ, ಮಿಸೈಲ್ನಿಂದ, ಶೆಲ್ನಿಂದ ದಾಳಿಯನ್ನ ನಡೆಸ್ತಾನೆ ಇದೆ. ಆದರೆ ಅದರ ಪ್ರಯತ್ನಕ್ಕೆ ಭಾರತೀಯ ಸೇನೆ ಪ್ರತ್ಯುತ್ತರವನ್ನ ನೀಡ್ತಾನೆ ಇದೆ. ಪಂಜಾಬ್ ಗಡಿಯಲ್ಲಿ ಅಂದ್ರೆ ಈಗ ದೆಹಲಿ ಮೇಲೆ ದಾಳಿಗೆ ಯತ್ನಿಸಿತ್ತು, ಹೀಗಾಗಿ ಪಂಜಾಬ್ ಗಡಿಯಲ್ಲೇ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ನಮ್ಮ ಭಾರತೀಯ ಸೇನೆ ವಿಫಲಗೊಳಿಸಿದೆ. ಕ್ಷಿಪಣಿಯನ್ನ ಗಡಿಯಲ್ಲಿಯೇ ಹೊಡೆದುರುಳಿಸಿದೆ. ಭಾರಿ ಸಾಮರ್ಥ್ಯದ ಕ್ಷಿಪಣಿಯಿಂದ ದೆಹಲಿಯ ಮೇಲೆ ದಾಳಿಗೆ ಯತ್ನಿಸಿತು.